ನಮಸ್ಕಾರ ಸ್ನೇಹಿತರೆ, ಬೃಹತ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಒಂದು ಕ್ಷಣ ಯೋಚಿಸಿ ನೋಡಿ. ನಿಮ್ಮ ವಯಸ್ಸು 60 ದಾಟಿದ ಮೇಲೆ, ಕೈಕಾಲುಗಳು ಸರಿಯಾಗಿ ಕೆಲಸ ಮಾಡದಾಗ, ದುಡಿಯಲು ಶಕ್ತಿ ಇಲ್ಲದಾಗ, ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಟೋಮೆಟಿಕ್ ಆಗಿ 5,000 ರೂಪಾಯಿ ಬಂದರೆ ಹೇಗಿರುತ್ತದೆ? ಅದೂ ಕೂಡ ಸರ್ಕಾರದ ಗ್ಯಾರಂಟಿಯೊಂದಿಗೆ. ಯಾವುದೇ ಅನುಮಾನವಿಲ್ಲದೆ. ಆದರೆ ಇದು ಹೇಗೆ ಸಾಧ್ಯ? ಇದರ ಹಿಂದಿನ ದೊಡ್ಡ ರಹಸ್ಯ ಏನು? ನೀವು ಕೇವಲ 210 ರೂಪಾಯಿ ತಿಂಗಳಿಗೆ ಹಾಕಿದರೆ ಸಾಕು. ಆದರೆ ಇದು ಯಾರಿಗೆಲ್ಲ ಸಿಗುತ್ತದೆ? ನೀವು ಈಗಲೇ ಇದನ್ನು ಮಾಡದಿದ್ದರೆ ನಿಮ್ಮ ಭವಿಷ್ಯ ಹೇಗಾಗುತ್ತದೆ? ಈ ವಿಡಿಯೋದಲ್ಲಿ ನಾವು ಒಂದು ಅದ್ಭುತ ಸರ್ಕಾರಿ ಯೋಜನೆಯನ್ನು ಬಯಲು ಮಾಡುತ್ತೇವೆ. ಅದು ನಿಮ್ಮ ವೃದ್ಧಾಪ್ಯವನ್ನು ಸುರಕ್ಷಿತಗೊಳಿಸುತ್ತದೆ. ಆದರೆ ಕೊನೆಯವರೆಗೂ ನೋಡಿ, ಏಕೆಂದರೆ ಮಧ್ಯದಲ್ಲಿ ಒಂದು ಶಾಕಿಂಗ್ ಸತ್ಯವಿದೆ. ಅದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಮತ್ತು ಸ್ನೇಹಿತರೆ, ಇಂತಹ ಮುಖ್ಯ ಮಾಹಿತಿಗಳು ಮತ್ತು ನ್ಯೂಸ್ ಅಪ್ಡೇಟ್ಗಳು ನಿಮಗೆ ಮಿಸ್ ಆಗದಂತೆ ಈಗಲೇ ಬೃಹತ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನಮ್ಮ ಚಾನಲ್ ನಿಮಗೆ ನಿಜವಾದ ಉಪಯುಕ್ತ ಮಾಹಿತಿಯನ್ನು ಮಾತ್ರ ನೀಡುತ್ತದೆ. ಮತ್ತು ನಿಮ್ಮ ಕಮೆಂಟ್ಗಳಲ್ಲಿ ಹೇಳಿ, ನೀವು ಇದನ್ನು ತಿಳಿದಿದ್ದರಾ ಅಥವಾ ಇಲ್ಲವೇ? ಸರಿ, ಈಗ ಪ್ರಾರಂಭಿಸೋಣ. ನೀವು ಈಗಲೇ ಈ ಯೋಜನೆಯನ್ನು ಮಾಡದಿದ್ದರೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳಲು ಸಾಧ್ಯವೇ? ಅಥವಾ ನೀವು ಏನಾದರೂ ಅನಿರೀಕ್ಷಿತವಾಗಿ ಹೋದರೆ ನಿಮ್ಮ ಕುಟುಂಬಕ್ಕೆ ಏನಾಗುತ್ತದೆ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಕಾಡುತ್ತಿರಬಹುದು. ಆದರೆ ಉತ್ತರ ಇಲ್ಲಿದೆ. ಕೊನೆಯವರೆಗೂ ನೋಡಿ, ಏಕೆಂದರೆ ಇದು ನಿಮ್ಮ ಜೀವನದ ದೊಡ್ಡ ತಿರುವಾಗಬಹುದು. ಸ್ನೇಹಿತರೆ, ಇಂದಿನ ಜೀವನದಲ್ಲಿ ಎಲ್ಲರೂ ದುಡಿಯುತ್ತಾರೆ. ಆದರೆ ವಯಸ್ಸಾದ ಮೇಲೆ ಏನು? ಕೈಯಲ್ಲಿ ದುಡ್ಡಿಲ್ಲದೆ ಮಕ್ಕಳ ಮೇಲೆ ಅವಲಂಬಿತರಾಗಿ ಬದುಕಬೇಕು ಅಂತ ನಿಮಗೆ ಇಷ್ಟವೇ? ಅಥವಾ ಪ್ರತಿ ತಿಂಗಳು ನಿಮ್ಮದೇ ಖಾತೆಗೆ ಫಿಕ್ಸ್ಡ್ ಪೆನ್ಷನ್ ಬಂದರೆ ಎಷ್ಟು ಸಂತೋಷ? ಆದರೆ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಮಾತ್ರ ಪೆನ್ಷನ್ ಸಿಗುತ್ತದೆ ಅಂತ ನೀವು ಅಂದುಕೊಳ್ಳುತ್ತಿದ್ದೀರಾ? ತಪ್ಪು. ಏಕೆಂದರೆ ಸಾಮಾನ್ಯ ಜನರಿಗೂ, ವಿಶೇಷವಾಗಿ ಕಡಿಮೆ ಆದಾಯದವರಿಗೂ ಒಂದು ಅದ್ಭುತ ಯೋಜನೆ ಇದೆ. ಅದು ಅಟಲ್ ಪೆನ್ಷನ್ ಯೋಜನೆ. ಆದರೆ ಇದು ಹೇಗೆ ಕೆಲಸ ಮಾಡುತ್ತದೆ? ನೀವು ಕೇವಲ 42 ರೂಪಾಯಿಯಿಂದ ಶುರು ಮಾಡಬಹುದು. ಆದರೆ ಮ್ಯಾಕ್ಸಿಮಮ್ 5,000 ರೂಪಾಯಿ ಪೆನ್ಷನ್ ಪಡೆಯಬಹುದು. ಇದರ ಹಿಂದಿನ ಲೆಕ್ಕಾಚಾರ ಏನು? ನೀವು ಈಗ 18 ವರ್ಷದವರಾಗಿದ್ದರೆ ತಿಂಗಳಿಗೆ ಕೇವಲ 210 ರೂಪಾಯಿ ಹಾಕಿದರೆ ಸಾಕು. 60 ವರ್ಷದ ನಂತರ ಪ್ರತಿ ತಿಂಗಳು 5,000 ನಿಮ್ಮದು. ಆದರೆ ನೀವು 40 ವರ್ಷದವರಾಗಿದ್ದರೆ? ಅದಕ್ಕೂ ಉತ್ತರವಿದೆ. ಆದರೆ ಕೊನೆಯವರೆಗೂ ನೋಡಿ, ಏಕೆಂದರೆ ಇದರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಸ್ನೇಹಿತರೆ, ಈ ಯೋಜನೆಯನ್ನು ಕೇಂದ್ರ ಸರ್ಕಾರ 2015ರಲ್ಲಿ ಬಡವರಿಗಾಗಿ ಆರಂಭಿಸಿತು. ಇದು ನಿಮ್ಮ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ. ಔಷಧಿಗಳು, ಜೀವನ ಖರ್ಚುಗಳು ಎಲ್ಲಕ್ಕೂ ಸಹಾಯವಾಗುತ್ತದೆ. ಏಕೆಂದರೆ ವಯಸ್ಸಾದ ಮೇಲೆ ದುಡಿಯುವ ಅವಕಾಶಗಳು ಕಡಿಮೆಯಾಗುತ್ತವೆ ಅಲ್ಲವೇ? ಆದರೆ ಈ ಯೋಜನೆಯಲ್ಲಿ ನೀವು ಎಷ್ಟು ಪೆನ್ಷನ್ ಬೇಕು ಅಂತ ಮೊದಲೇ ಆಯ್ಕೆ ಮಾಡಬೇಕು. 1,000 ರೂಪಾಯಿಯಿಂದ 5,000 ರೂಪಾಯಿವರೆಗೆ. ಮತ್ತು ಅದಕ್ಕೆ ತಕ್ಕೊಂಟಿ ನಿಮ್ಮ ಈಗಿನ ವಯಸ್ಸು ಮತ್ತು ಬೇಕಾದ ಪೆನ್ಷನ್ ಮೇಲೆ ನಿರ್ಧಾರವಾಗುತ್ತದೆ. ಉದಾಹರಣೆಗೆ, 1,000 ರೂಪಾಯಿ ಪೆನ್ಷನ್ ಬೇಕಿದ್ದರೆ ಕೇವಲ 42 ರೂಪಾಯಿ ತಿಂಗಳಿಗೆ ಸಾಕು. ಆದರೆ ಅದು ಕಡಿಮೆ ಎನಿಸಿದರೆ 5,000ಕ್ಕೆ ಹೋಗಿ. ಅದು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ? ನೀವು ಯೋಚಿಸಿ ನೋಡಿ. ಪ್ರತಿ ತಿಂಗಳು 5,000 ಬಂದರೆ ನಿಮ್ಮ ಸ್ವಾತಂತ್ರ್ಯ ಹೇಗಿರುತ್ತದೆ? ಮಕ್ಕಳ ಮೇಲೆ ಅವಲಂಬನೆ ಇಲ್ಲ, ಯಾರ ಹತ್ತಿರವೂ ಕೈಚಾಚಬೇಕಿಲ್ಲ. ಆದರೆ ಇದು ಹೇಗೆ ಸಾಧ್ಯ? ಲೆಕ್ಕಾಚಾರ ನೋಡೋಣ. ನೀವು 18 ವರ್ಷದವರಾಗಿದ್ದರೆ 5,000 ಪೆನ್ಷನ್ಗಾಗಿ ತಿಂಗಳಿಗೆ 210 ರೂಪಾಯಿ ಕಟ್ಟಿ 60 ವರ್ಷದ ನಂತರ ಫಿಕ್ಸ್ಡ್ 5,000 ಬರುತ್ತದೆ, ಗ್ಯಾರಂಟೀಡ್. ಆದರೆ ನೀವು 40 ವರ್ಷದವರಾಗಿದ್ದರೆ 1,454 ರೂಪಾಯಿ ತಿಂಗಳಿಗೆ ಕಟ್ಟಬೇಕು. ಆದರೂ 60 ದಾಟಿದ ಮೇಲೆ ಅದೇ 5,000 ಬರುತ್ತದೆ. ಇದು ಚಿಕ್ಕ ವಯಸ್ಸಿನಲ್ಲಿ ಶುರು ಮಾಡಿದರೆ ಇನ್ನೂ ಲಾಭದಾಯಕ, ಏಕೆಂದರೆ ಕಡಿಮೆ ಹಣದಲ್ಲಿ ದೊಡ್ಡ ಲಾಭ. ಆದರೆ ಇದರಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ನಿಮ್ಮ ನಂತರ ನಿಮ್ಮ ಪತ್ನಿ ಅಥವಾ ಪತಿಗೆ ಅದೇ ಪೆನ್ಷನ್ ಸಿಗುತ್ತದೆ. ಮತ್ತು ಅವರ ನಂತರ ನಾಮಿನಿಗ 8 ಲಕ್ಷ ರೂಪಾಯಿ ಸಿಗುತ್ತದೆ, ಅದೂ ಕೂಡ ಫಿಕ್ಸ್ಡ್. ಆದರೆ ನೀವು 1,000ಕ್ಕೆ ಶುರು ಮಾಡಿ ನಂತರ 5,000ಕ್ಕೆ ಬದಲಾಯಿಸಬಹುದು. ಅದಕ್ಕೆ ತಕ್ಕೊಂಟಿ ಕಟ್ಟುವ ಹಣವೂ ಬದಲಾಗುತ್ತದೆ, ಫ್ಲೆಕ್ಸಿಬಲ್. ಆದರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ. 60 ವರ್ಷಕ್ಕೂ ಮುನ್ನ ನಿಮಗೆ ಏನಾದರೂ ಅನಿರೀಕ್ಷಿತವಾಗಿ ಏನಾದರೂ ಆದರೆ? ಚಿಂತೆ ಬೇಡ. ನಿಮ್ಮ ಸಂಗಾತಿಗೆ ಪೆನ್ಷನ್ ಅಥವಾ ಪೂರ್ಣ ಹಣ ವಾಪಸ್ ಸಿಗುತ್ತದೆ. ಅವರು ಕಂಟಿನ್ಯೂ ಮಾಡಬಹುದು. ಮತ್ತು ಸಂಗಾತಿ ಇಲ್ಲದಿದ್ದರೆ ನಾಮಿನಿಗೆ ಹಣ ಸಿಗುತ್ತದೆ. ಆದರೆ ನಾಮಿನಿಗೆ ಪೆನ್ಷನ್ ಕಂಟಿನ್ಯೂ ಮಾಡುವ ಅಧಿಕಾರ ಇಲ್ಲ. ಕೇವಲ ಇದು ನಿಮ್ಮ ಕುಟುಂಬಕ್ಕೆ ಎಷ್ಟು ಭದ್ರತೆ ನೀಡುತ್ತದೆ? ನೀವು ಯೋಚಿಸಿ ನೋಡಿ. ಇದು ಮಾತ್ರವಲ್ಲ, ಈ ಯೋಜನೆಯೊಂದಿಗೆ ನೀವು ಇನ್ನೊಂದು ಮುಖ್ಯ ವಿಷಯವನ್ನು ಮರೆಯಬೇಡಿ. ಅದು ಟರ್ಮ್ ಇನ್ಶೂರೆನ್ಸ್. ಏಕೆಂದರೆ ಪ್ರತಿಯೊಬ್ಬ ದುಡಿಯುವ ವ್ಯಕ್ತಿಗೆ ಇದು ಅತ್ಯಗತ್ಯ. ಹಣಕಾಸು ತಜ್ಞರು ಯಾವಾಗಲೂ ಹೇಳ್ತಾರೆ, ಮೊದಲು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳಿ. ಏಕೆಂದರೆ ನೀವು ದುಡಿಯುತ್ತಿರುವಾಗ ಏನಾದರೂ ಆದರೆ ನಿಮ್ಮ ಕುಟುಂಬಕ್ಕೆ ದೊಡ್ಡ ಹಣ ಸಿಗುತ್ತದೆ. ಕೇವಲ 400-500 ರೂಪಾಯಿಗೆ 1 ಕೋಟಿ ಕವರೇಜ್. ಆದರೆ ಇದು ಹೇಗೆ? ನಿಮ್ಮ ವಯಸ್ಸು ಕಡಿಮೆ ಇದ್ರೆ ಪ್ರೀಮಿಯಂ ಕಡಿಮೆ. ಉದಾಹರಣೆಗೆ 25 ವರ್ಷದವರಿಗೆ ತಿಂಗಳಿಗೆ 400 ರೂಪಾಯಿ. ಮತ್ತು ಅದು ಪಾಲಿಸಿ ಅವಧಿಯವರೆಗೂ ಲಾಕ್ ಆಗುತ್ತದೆ, ಬದಲಾಗಲ್ಲ. ಆದರೆ ಏನಾದರೂ ಆದರೆ ನಿಮ್ಮ ಕುಟುಂಬಕ್ಕೆ ಪೂರ್ಣ ಹಣ, ಟ್ಯಾಕ್ಸ್ ಫ್ರೀ. ಇದು ನಿಮ್ಮ ಫ್ಯಾಮಿಲಿಗೆ ಎಷ್ಟು ದೊಡ್ಡ ರಕ್ಷಣೆ. ನೀವಿದನ್ನು ಮಾಡದೇ ಇದ್ರೆ ನಿಮ್ಮ ಕುಟುಂಬದ ಭವಿಷ್ಯ ಹೇಗಾಗುತ್ತದೆ? ಸ್ನೇಹಿತರೆ, ಈಗ ಅಟಲ್ ಪೆನ್ಷನ್ ಯೋಜನೆಗೆ ಹಿಂತಿರುಗೋಣ. ಇದು ಯಾರಿಗೆಲ್ಲ ಅರ್ಹತೆ?
18ರಿಂದ 40 ವರ್ಷದವರಿಗೆ. ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ 2022 ಅಕ್ಟೋಬರ್ ನಂತರ ಸಿಗಲ್ಲ, ಏಕೆಂದ್ರೆ ಇದು ಬಡವರಿಗಾಗಿ. ಮೊದಲು ಮಾಡಿದವರು ಕಂಟಿನ್ಯೂ ಮಾಡಬಹುದು. ಆದರೆ ನೀವು 40 ದಾಟಿದ್ದೀರಾ, ಸಾರಿ, ಅವಕಾಶ ಇಲ್ಲ. ಆದ್ದರಿಂದ ಯಂಗ್ ಏಜ್ನಲ್ಲೇ ಶುರು ಮಾಡಿ. ಹೇಗೆ ಅಪ್ಲೈ ಮಾಡುವುದು? ನಿಮ್ಮ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಆಧಾರ್ ಲಿಂಕ್ ಆಗಿರಬೇಕು. ಬ್ರಾಂಚಿಗೆ ಹೋಗಿ ಫಾರ್ಮ್ ತುಂಬಿ, ನಿಮ್ಮ ಡೀಟೇಲ್ಸ್, ಸಂಗಾತಿ, ನಾಮಿನಿ ಎಲ್ಲ ಫಿಲ್ ಮಾಡಿ. ಅಷ್ಟೇ, ಅಕೌಂಟ್ ಓಪನ್. ದುಡ್ಡು ಆಟೋ ಡೆಬಿಟ್. ತಿಂಗಳು, ಕ್ವಾರ್ಟರ್ಲಿ ಅಥವಾ ವಾರ್ಷಿಕವಾಗಿ ಕಟ್ಟಬಹುದು. ಆದರೆ ಡಿಲೇ ಆದ್ರೆ 1ರಿಂದ 10 ರೂಪಾಯಿ ದಂಡ. 24 ತಿಂಗಳು ಕಟ್ಟದಿದ್ರೆ ಅಕೌಂಟ್ ಕ್ಲೋಸ್. ಆದರೆ ಅಕೌಂಟ್ನಲ್ಲಿ ದುಡ್ಡಿಲ್ಲದಿದ್ರೆ 1 ತಿಂಗಳು ಟೈಮ್ ಇದೆ. ನಂತರ ಡಿಆಕ್ಟಿವೇಟ್. ಮತ್ತೆ ಬ್ಯಾಂಕಿಗೆ ಹೋಗಿ ಆಕ್ಟಿವೇಟ್ ಮಾಡಿ. ಇದು ಸಣ್ಣ ಹಣದಲ್ಲಿ ದೊಡ್ಡ ಭದ್ರತೆ. ಈಗಾಗಲೇ 6.65 ಕೋಟಿ ಭಾರತೀಯರು ರಿಜಿಸ್ಟರ್ ಮಾಡಿದ್ದಾರೆ. ನೀವೇಕೆ ಹಿಂದೆ? ಕೂಲಿ ಕಾರ್ಮಿಕರು, ಶ್ರಮಿಕರು ಇದನ್ನು ಮಾಡಿ ವೃದ್ಧಾಪ್ಯದಲ್ಲಿ ಸಮಾಧಾನ. ಸರ್ಕಾರದ ಗ್ಯಾರಂಟಿ, ಯಾವ ಭಯವೂ ಇಲ್ಲ. ಆದರೆ ನೀವಿದನ್ನು ಶೇರ್ ಮಾಡಿ ಅರ್ಹರಿಗೆ ತಲುಪಲಿ. ಮತ್ತು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮರೆಯಬೇಡಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಕಡಿಮೆ ಪ್ರೀಮಿಯಂನಲ್ಲಿ ದೊಡ್ಡ ಕವರೇಜ್. ನಿಮ್ಮ ಏಜ್ ಮೇಲೆ ಡಿಪೆಂಡ್. ಯಂಗ್ ಆಗಿದ್ರೆ ಕಡಿಮೆ, 1000 ರೂಪಾಯಿಗೆ 2 ಕೋಟಿ ಕೂಡ ಸಾಧ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಸ್ನೇಹಿತರೆ, ಈಗ ನಾವು ಇನ್ನಷ್ಟು ಆಳಕ್ಕೆ ಹೋಗೋಣ. ನೀವು ಈ ಯೋಜನೆಯನ್ನು ಏಕೆ ಮಾಡಬೇಕು ಅಂತ ಯೋಚಿಸಿ ನೋಡಿ. ಇಂದು ನೀವು ದುಡಿಯುತ್ತಿರುವಾಗ ಎಲ್ಲ ಚೆನ್ನಾಗಿದೆ. ಆದರೆ ನಾಳೆ ವಯಸ್ಸಾದಾಗ ಆರೋಗ್ಯ ಸಮಸ್ಯೆಗಳು ಬಂದರೆ, ಆಸ್ಪತ್ರೆ ಖರ್ಚು, ದೈನಂದಿನ ಖರ್ಚುಗಳು ಹೇಗೆ? ಮಕ್ಕಳು ದೂರದಲ್ಲಿದ್ದರೆ ಅಥವಾ ಅವರೇ ಕಷ್ಟದಲ್ಲಿದ್ದರೆ ಈ ಪ್ರಶ್ನೆಗಳು ನಿಮ್ಮನ್ನು ಕಾಡಬಹುದು. ಆದರೆ ಅಟಲ್ ಪೆನ್ಷನ್ ಯೋಜನೆ ಇದಕ್ಕೆ ಪರಿಹಾರ. ಇದು ನಿಮ್ಮನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ. ನೀವು ಯಾರ ಮೇಲೂ ಅವಲಂಬಿತರಲ್ಲ. ಪ್ರತಿ ತಿಂಗಳು ನಿಮ್ಮ ಹಣ ಬರುತ್ತದೆ, ಅದು ಕೂಡ ಸರ್ಕಾರದ ಗ್ಯಾರಂಟಿಯೊಂದಿಗೆ. ಯಾವ ಮಾರ್ಕೆಟ್ ರಿಸ್ಕ್ ಇಲ್ಲ, ಫಿಕ್ಸ್ಡ್ ರಿಟರ್ನ್. ಆದರೆ ಇದರಲ್ಲಿ ನೀವು ಎಷ್ಟು ಹಾಕಬೇಕು ಅಂತ ಲೆಕ್ಕಾಚಾರ ಮಾಡಿ ನೋಡೋಣ. ಮತ್ತೊಮ್ಮೆ, ನೀವು 20 ವರ್ಷದವರಾಗಿದ್ರೆ 5,000 ಪೆನ್ಷನ್ಗಾಗಿ ಸುಮಾರು 250 ರೂಪಾಯಿ ತಿಂಗಳಿಗೆ. ಅದು ನಿಮ್ಮ ಪಾಕೆಟ್ ಮನಿಯಷ್ಟು. ಆದರೆ ಭವಿಷ್ಯದಲ್ಲಿ ದೊಡ್ಡ ಲಾಭ. ನೀವಿದನ್ನು ಮಿಸ್ ಮಾಡಿದ್ರೆ ನಂತರ ಪಶ್ಚಾತ್ತಾಪವಾಗಬಹುದು, ಏಕೆಂದ್ರೆ 40 ದಾಟಿದ ನಂತರ ಅವಕಾಶ ಇಲ್ಲ. ಆದರೆ ನೀವು 35 ವರ್ಷದವರಾಗಿದ್ದರೆ ಸುಮಾರು 700 ರೂಪಾಯಿ ಕಟ್ಟಿ ಅದೇ 5,000 ಪಡೆಯಿರಿ. ಇದು ನಿಮ್ಮ ಸ್ಯಾಲರಿಯ ಸಣ್ಣ ಭಾಗ, ಆದರೆ ದೊಡ್ಡ ಭದ್ರತೆ. ಮತ್ತು ಇದರಲ್ಲಿ ನೀವು ಪೆನ್ಷನ್ ಅಮೌಂಟ್ ಬದಲಾಯಿಸಬಹುದು. ಮಧ್ಯದಲ್ಲಿ 2,000ಕ್ಕೆ ಕಡಿಮೆ ಮಾಡಿ ಅಥವಾ 5,000ಕ್ಕೆ ಹೆಚ್ಚಿಸಿ. ಅದಕ್ಕೆ ತಗಣ ಕಂತು ಬದಲಾಗುತ್ತದೆ. ಫ್ಲೆಕ್ಸಿಬಲ್ ಸಿಸ್ಟಮ್. ಆದರೆ ಒಂದು ಕ್ಯೂರಿಯಸ್ ಪ್ರಶ್ನೆ, ನೀವು ಈ ಯೋಜನೆಯನ್ನು ಮಾಡಿ 60ಕ್ಕೂ ಮುನ್ನ ಏನಾದರೂ ಆದರೆ ನಿಮ್ಮ ಹಣ ಹಾಳಾಗುತ್ತದೆಯಾ? ಇಲ್ಲವೇ ಇಲ್ಲ. ನಿಮ್ಮ ಸಂಗಾತಿ ಅದನ್ನು ಕಂಟಿನ್ಯೂ ಮಾಡಬಹುದು. ಅವರ ವಯಸ್ಸು 60 ಆಗೋವರೆಗೂ ಅಲ್ಲ, ಮೂಲ ವ್ಯಕ್ತಿಯ ವಯಸ್ಸು 60 ಆಗೋವರೆಗೂ ಕಟ್ಟಿದರೆ ಸಾಕು. ನಂತರ ಸಂಗಾತಿ ಪೆನ್ಷನ್ ಪಡೆಯುತ್ತಾರೆ. ಅದ್ಭುತ ಅಲ್ವೇ? ಮತ್ತು ಸಂಗಾತಿ ಮೊದಲೇ ಹೋದರೆ ಅಥವಾ ಮದುವೆ ಆಗಿಲ್ಲದಿದ್ರೆ ನಾಮಿನಿಗೆ ಪೂರ್ಣ ಹಣ, ಆದರೆ ಪೆನ್ಷನ್ ಅಲ್ಲ. ಇದು ನಿಮ್ಮ ಕುಟುಂಬದ ಪೂರ್ಣ ರಕ್ಷಣೆ. ನೀವಿದನ್ನು ಏಕೆ ಮಾಡಬಾರದು?